ದಿಸ್ ಇಸ್ ಶ್ರೀನಿವಾಸ್. ಇವತ್ತು ನೀವು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನೀವು SSLC ಪರೀಕ್ಷೆ ಬರೀತಾ ಇದ್ದೀರಾ ಅಂತ ಅರ್ಥ. ನಿಮಗೆ ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡಿ ಕೊಟ್ಟಿದ್ದೀನಿ ಇಲ್ಲಿ. ಸೊ ಆದಷ್ಟು ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ, ಯಾಕೆಂದರೆ ಟೈಮಿನ ಅಭಾವ ಇರೋದ್ರಿಂದ ಎಷ್ಟಾಗುತ್ತೋ ಅಷ್ಟು ಸಾಲ್ವ್ ಮಾಡಿದ್ದೀನಿ. ಈಗ ನೀವೇನು ಮಾಡಬೇಕು ಅಂದರೆ ಎಷ್ಟಾಗುತ್ತೋ ಪೂರ್ತಿ ವಿಡಿಯೋ ನೋಡ್ಬಿಟ್ಟು ನಿಮ್ಗೆ ಏನಾದರೂ ಡೌಟ್ ಇದ್ದರೆ, ಅದರಲ್ಲಿ ಯಾವ ಪ್ರಾಬ್ಲಮ್ ಏನಾದರೂ ಮಾಡಬೇಕು ಅಂತಿದ್ರೆ ನೀವಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಅಲ್ಲೇ ಕ್ಲಿಯರ್ ಮಾಡ್ತೀನಿ, ಇಲ್ಲಾಂದರೆ ಅದಕ್ಕೆ ಒಂದು ಹೊಸ ವಿಡಿಯೋ ಒಂದು ಮಾಡ್ತೀನಿ. ಓಕೆ, ಸೊ ವಿತೌಟ್ ಎನಿ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬಿಫೋರ್ ದಟ್, please like, share, subscribe to the channel so that you will never miss an update. Okay, now let's get started. So we'll be solving SSLC exam the question paper. So question paper solve ಮಾಡ್ತಾನೆ ನಾವು ರಿವೈಸ್ ಅನ್ನೋದು ಮಾಡೋಣ, ಏಕೆಂದ್ರೆ it will be very important for you to write tomorrow's exam. Okay, so ನಾವು ವೇಸ್ಟ್ ಮಾಡಿದಿರೋ ಟೈಮು, let us get into it. Okay, so first question will be something like this. If nth term of an arithmetic progression an is equal to 24 minus 3n, then its second term is, ಇದರಲ್ಲಿ ಸೆಕೆಂಡ್ ಟರ್ಮ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ nth ಟರ್ಮು ಏನಂತ ಕೊಟ್ಟಿದ್ದಾರೆ ನಮಗೆ, nth ಟರ್ಮ್ ಇಸ್ ಈಕ್ವಲ್ ಟು 24 ಮೈನಸ್ 3n ಅಂತ ಕೊಟ್ಟಿದ್ದಾನೆ. ಸೊ an ಇಸ್ ಈಕ್ವಲ್ ಟು 24 ಮೈನಸ್ 3n. ಏನ್ ಫೈಂಡ್ ಔಟ್ ಮಾಡಬೇಕು ಈಗ? ಸೆಕೆಂಡ್ ಟರ್ಮ್ ಅಂದ್ರೆ a2. ಸೊ 24 ಮೈನಸ್ 3 ಇಂಟು 2 ಮಾಡಿದ್ರೆ ಸೊ ನಮಗೆ 24 ಮೈನಸ್ 6 18 ಬರುತ್ತೆ. ಸೊ 18 ವಿಲ್ ಬಿ ದಿ ಆನ್ಸರ್. ಇಂಥ ಕ್ವಶನ್ಸ್ ಕೊಟ್ಟಾಗ ನಮಗೆ ಯು ಶುಡ್ ಬಿ ವೆರಿ ಕ್ವಿಕ್ ಅಂಡ್ ಕ್ವಿಕ್ ಟು ಡೂ ಇಟ್. ಯು ಶುಡ್ ಬಿ ವೆರಿ ಕ್ವಿಕ್. ಹೆಂಗೆ ಅಂದ್ರೆ ಏನಾದರೂ ಕೊಡ್ಲಿ, an ಇಸ್ ಈಕ್ವಲ್ ಟು ಫಾರ್ ಎಕ್ಸಾಂಪಲ್ 9 ಮೈನಸ್ 3n ಅಂತ ಕೊಟ್ಟಿರ್ತಾನೆ. ಈಗ ಸೆಕೆಂಡ್ ಟರ್ಮ್ ಫೈಂಡ್ ಔಟ್ ಮಾಡಿ ಅಂತ ಕೊಡ್ತಾನೆ. ಸೊ a2 ಫೈಂಡ್ ಔಟ್ ಮಾಡಬೇಕು ಅಂದ್ರೆ 9 ಮೈನಸ್ 3 ಇಂಟು 2 ಏನಾಗುತ್ತೆ? 9 ಮೈನಸ್ 6 ಏನಾಯ್ತು? 3 ಬರುತ್ತೆ. ಸೊ ದಿಸ್ ವಿಲ್ ಬಿ ಲೈಕ್ ದಿಸ್. ಓಕೆ, ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಕ್ವೆಶನ್ ನಾನು ಹೇಳಿದ್ದು. ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ನೆಕ್ಸ್ಟ್ ಕ್ವೆಶನ್ ಇಸ್ the line represented by 2x plus 3y minus 9 is equal to 0 and 4x plus 6y 2x plus 3y minus 9 is equal to 0 and 4x plus 6y minus 18 is equal to 0 are intersecting perpendicular parallel coincident. ಇದನ್ನ ನಾವು ತಿಳ್ಕೋಬೇಕು ಅಂದ್ರೆ ಯು ಶುಡ್ ಬಿ ನೋಯಿಂಗ್ ದಿಸ್. ವಾಟ್ ಇಸ್ ದಟ್? ನಿಮಗೆ ಈ ಒಂದು ಟೇಬಲ್ ಇದೆ ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ. ಇದು ಗೊತ್ತಿದ್ರೆ ನಿಮಗೆ ಇಟ್ ವಿಲ್ ಬಿ ಈಸಿ ಫಾರ್ ಯು. ಸೊ ಲೆಟ್ ಅಸ್ ಸಿ ವಾಟ್ ಇಸ್ ದಟ್ ಟೇಬಲ್ ಹಿಯರ್. ಸೊ ವಾಟ್ ಇಸ್ ದಟ್ ಹಿಯರ್? ದಿಸ್ ಒನ್. ಸೊ ಪೇರ್ ಆಫ್ ಲೈನ್ಸ್ A1 by A2, B1 by B2, C1 by C2. ಓಕೆ, ಈ ರೇಷಿಯೋಸ್ ನ ಕಂಪೇರ್ ಮಾಡಿದ್ರೆ A1 by A2 ನಾಟ್ ಈಕ್ವಲ್ ಟು B1 by B2 ಆದ್ರೆ ಇಂಟರ್ಸೆಕ್ಟಿಂಗ್ ಆಗುತ್ತೆ. 3 ಈಕ್ವಲ್ ಆದ್ರೆ ಕೋಇನ್ಸಿಡೆಂಟ್ ಆಗುತ್ತೆ. ಲಾಸ್ಟ್ ಒನ್ ಮಾತ್ರ ನಾಟ್ ಈಕ್ವಲ್ ಬಂದ್ರೆ ಪ್ಯಾರಲಲ್ ಆಗುತ್ತೆ. ನೋಡೋಣ ಇವಾಗ ಯಾವುದು ಏನ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ A1 by A2 is equal to 2 by 4 which is 1 by 2. next B1 by B2 is equal to 3 by 6. ಇದು ಕೂಡ 1 by 2 ಆಗುತ್ತೆ. ಅದೇ ತರ minus 9 by minus 18 ಇದು ಕೂಡ 1 by 2 ಬರುತ್ತೆ. ಸೊ ಎಲ್ಲ ಈಕ್ವಲ್ ಇರೋದ್ರಿಂದ ಏನಾಗುತ್ತೆ ನಮಗೆ? ಇಟ್ ಇಸ್ ಕೋಇನ್ಸಿಡೆಂಟ್. ಅಂದ್ರೆ which option is the correct one? Option D is the correct one. So let us go to the next question. So okay, so how do I solve this problem? A straight line which passes through 2 points on a circle is, so one circle ಇದೆ. So circle ಅಲ್ಲಿ ಏನು ಹೇಳ್ತಾ ಇದ್ದಾರೆ? straight line is passing and it is going through 2 points. So now ಇದನ್ನ you call this as a what? A secant. You call it as a secant. Okay, so the correct answer is B. Chord andre it should be a line which is inside it. It will be touching 2 points but it is not a line segment here. A tangent andre a line which is touching the circle, at only one point. You call this as a tangent. Idu tangent. Okay, idu chord ಆಗುತ್ತೆ. Okay, and the radius center ಇಂದ ಒಂದೇ ಒಂದು ಪಾಯಿಂಟ್ ಮೀಟ್ ಆಗೋದನ್ನ ನಾವು ರೇಡಿಯಸ್ ಅಂತ ಕರಿತೀರಿ. Okay, the correct answer for this is secant.
let's go to the next one. What is this problem? This is saying that area of circle is equal to formula pi r square 49 pi anta kodidane. So pi cancel agutte. R is equal to square root of 49. R is equal to 7 units. 7 units ಬರುತ್ತೆ. ಕರೆಕ್ಟಾ? ಈಗ ಕೇಳ್ತಿರೋದೇನೋ ಇವರು ಪೆರಿಮೀಟರ್. ಸೊ ಪೆರಿಮೀಟರ್ is equal to formula ಏನೋ ಪೆರಿಮೀಟರ್ 2 pi r. So 2 into pi into 7. So 14 pi. So 14 pi units. This is the correct answer. Next, go to the next one. So product of two consecutive positive integers is 30. Consecutive integers andre eno? Consecutive integers andre the numbers which are next to each other. For example, 1 ಆದ್ಮೇಲೆ next ಬರೋದು 2, 2 ಆದ್ಮೇಲೆ ಬರೋದು 3, 4 ಅದಾದ್ಮೇಲೆ ಬರೋದು 4. ಹಂಗೆ ಈ ಪಕ್ಕದಲ್ಲಿ ಇರುತ್ತಲ್ವ ನಂಬರ್ಸ್ ನ, ಇದನ್ನ ನಾವು ಕನ್ಸಿಕ್ಯೂಟಿವ್ ನಂಬರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇದರಲ್ಲಿ ಏನಿದೆ, ಈ 3 ಮತ್ತೆ 4 ಕನ್ಸಿಕ್ಯೂಟಿವ್ ನಂಬರ್ಸ್, 2 ಮತ್ತೆ 3 ಕನ್ಸಿಕ್ಯೂಟಿವ್ ನಂಬರ್ಸ್. ಸೊ ಇದಕ್ಕೆ ಡಿಫರೆನ್ಸ್ ಏನಿದೆ, ಈ ಎರಡರ ಮಧ್ಯೆ ಇರೋ ಡಿಫರೆನ್ಸ್ ಒಂದಿರುತ್ತೆ, 1. ಓಕೆ, ಸೊ ಪಾಸಿಟಿವ್ ನಂಬರ್ ಕೇಳ್ತಿರೋದ್ರಿಂದ ಫಸ್ಟ್ ನಂಬರ್ 2 ಆದ್ರೆ ಸೆಕೆಂಡ್ ನಂಬರ್ 3 ಆಗುತ್ತೆ. ಓಕೆ, ಹಂಗಿರುತ್ತೆ. ಸೊ ಇದು ಅದೇ ತರ ಇರೋದು ಏನ್ ನಂಬರ್ ಇದು ಎಕ್ಸ್ ಆದ್ಮೇಲೆ x+2 ಬರ್ತಾ ಇದೆ. ಇದಾಗೋದಿಲ್ಲ, ಯಾಕೆಂದ್ರೆ 2 ನಂಬರ್ಸ್ ಅಲ್ಲ, ಅವರು ಈವನ್ ನಂಬರ್ ಇಲ್ಲ ಆಡ್ ನಂಬರ್ ಅಂತ ಏನು ಕೊಟ್ಟಿಲ್ಲ. ಸೊ ದಿಸ್ ಒನ್ ಇಸ್ ದ ರಾಂಗ್ ಆನ್ಸರ್. ಇದು ಅಲ್ಲ 2, ಇದು ಅಲ್ಲ. ನೆಕ್ಸ್ಟ್ ಬರೋದು ನಮಗೆ ಇರೋದ್ರಿಂದ x into x+1 is equal to 30 ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಲೆಟ್ ಅಸ್ ಗೋ ಟು ದಿ ನೆಕ್ಸ್ಟ್ ಒನ್. ಈ ಪ್ರಾಬ್ಲಮ್ ನ ಹೆಂಗ್ ಮಾಡೋದು? If a and b are two positive integers, HCF of AB into LCM of AB is equal to, there is a formula, HCF into LCM is equal to A into B. ಎಲ್ಲ AB ಗೆ ಇದು. So this is the correct answer. ಈ ಪ್ರಾಬ್ಲಮ್ ನ ಹೆಂಗ್ ಮಾಡೋದು? The value of cos 48 minus sin 42. So ಇದು ಬಂದ್ಬಿಟ್ಟು ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಲ್ಲಿ ಇದೆ. ಸೊ ಕಾಂಪ್ಲಿಮೆಂಟರಿ ಆಂಗಲ್ ಸೈನ್ ಥೀಟಾನ ಏನಂತ ಬರೀಬಹುದು? ಸೈನ್ ಥೀಟಾ ಪ್ಲಸ್ θ1 ಪ್ಲಸ್ θ2 ಅಂತ ಇದ್ರೆ, ಅದು ಎರಡನ್ನು ಆಡ್ ಮಾಡಿದ್ರೆ 90 ಬಂದ್ರೆ ಯು ಕಾಲ್ ಇಟ್ ಆಸ್ ಕಾಂಪ್ಲಿಮೆಂಟರಿ ಆಂಗಲ್. ಸೊ ಇದು 48 ಮತ್ತೆ 42 ನ ಆಡ್ ಮಾಡಿದ್ರೆ 90 ಬರುತ್ತೆ. ಸೊ ಇದು ಕಾಂಪ್ಲಿಮೆಂಟರಿ ಆಂಗಲ್ ಟೈಪ್ ಅಲ್ಲಿ ಇದೆ. ಸೊ ಸೈನ್ θ1 ಕ್ಯಾನ್ ಬಿ ರಿಟನ್ ಆಸ್ ಕಾಸ್ ಥೀಟಾ. ಈಗ θ1 ಇರೋ ಜಾಗದಲ್ಲಿ ಏನಂತ ಬರೀಬಹುದು ನಾನು? θ1 ಇರೋ ಜಾಗದಲ್ಲಿ ಐ ಕ್ಯಾನ್ ರೈಟ್ ಇಟ್ ಆಸ್ θ1 is equal to 90 minus θ2 ಅಲ್ವಾ? ಸೊ ಇಲ್ಲೇನಂತ ಬರೀತೀನಿ, ಇನ್ θ1 ಇರೋ ಜಾಗದಲ್ಲಿ ನಾನು ಸೈನ್ θ1 ಇರೋ ಜಾಗದಲ್ಲಿ ಐ ರೈಟ್ ಇಟ್ ಆಸ್ 90 minus θ2. ಬಟ್ 90 minus θ2 ಏನಾಗುತ್ತೆ? ಕಾಸ್ θ2 ಆಗುತ್ತೆ. ಓಕೆ, ಸೊ ಸೈನ್ θ1 is equal to ಕಾಸ್ θ2 ಆಗುತ್ತೆ. ಸೊ ಈಗ ಏನಾಗುತ್ತೆ ಇದು? So this can be written as cos 48 minus sin 42 ನ ಇದರಲ್ಲಿ ಇದು θ1 ಇದು θ2 ಅಂತ ತಗೊಂಡ್ರೆ ನಮ್ಗೆ ಏನಾಗುತ್ತೆ? θ2 ಬೇಕು ನಮಗೆ. θ2 ಅಂದ್ರೆ cos 48 ಆಗುತ್ತೆ. ಇದು 90 sin 90 minus θ ಇದು ಬಂದ್ಬಿಟ್ಟು 48 ಆಯ್ತು. ಸೊ ಇದು ಕ್ಯಾನ್ಸಲ್ ಆಗಿ ನಮ್ಗೆ ಬರೋದು ಆನ್ಸರ್ 0. ಆಲ್ ರೈಟ್, ಈ ಪ್ರಾಬ್ಲಮ್ ಏನ್ ಮಾಡೋದು? ಸೊ ಪ್ರಾಬಬಿಲಿಟಿ ಆಫ್ event and not event. So P of E plus P of not E is equal to 1. So ಇಲ್ಲಿ P of A ಕೊಟ್ಟಿದ್ದಾನೆ, P of A plus P of not A ಅಂದ್ರೆ ಆಗದೆ ಇರೋದು ಈವೆಂಟ್. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕಾಯಿನ್ ನ ಟಾಸ್ ಮಾಡಿದಾಗ ನನಗೆ ಏನ್ ಬರುತ್ತೆ? ಒಂದು ಟೈಲ್ ಆದ್ರೂ ಬರ್ಬೋದು, ಇಲ್ಲಾಂದ್ರೆ ಹೆಡ್ಸ್ ಆದ್ರೂ ಬರ್ಬೋದು. ಸೊ ಹೆಡ್ಸ್ ಬಂದ್ರೆ ಅದು ಈವೆಂಟ್ ಆಯ್ತು. ಇವಾಗ ಈವೆಂಟ್ ಹೆಡ್ಸ್ ಅಂತ ಅನ್ಕೊಂಡಿರ್ತೇನೆ. ನಾಟ್ ಗೆಟಿಂಗ್ ಹೆಡ್ಸ್ ಏನು ಅಂದ್ರೆ ಅರ್ಥ ಟೈಲು. ಸೊ ಎರಡನ್ನು ಆಡ್ ಮಾಡಿದ್ರೆ ನಮಗ್ 1 ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲೇನ್ ಕೊಡಿದಾನೆ? 0.05 ಪ್ಲಸ್ ಪಿ ಆಫ್ ನಾಟ್ ಎ ಇಸ್ ಈಕ್ವಲ್ ಟು 1. ಸೊ ಇದೇನಾಯ್ತು? 1 minus 0.05 0.95 ಬರುತ್ತೆ. ಸೊ ದ ಆನ್ಸರ್ ಇಸ್ ದಿಸ್ ಒನ್. The given graph represents a pair of linear equations in two variables. Write how many solutions these pairs of equations have. So ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಯಾವಾಗ್ಲೂ ಎರಡು ಲೈನು ಮೀಟ್ ಆದ್ರೆ
ಎರಡು ಲೈನ್ ಮೀಟ್ ಆದ್ರೆ ಎಷ್ಟು ಪಾಯಿಂಟ್ ಅಲ್ಲಿ ಮೀಟ್ ಆಗುತ್ತೆ? 1 ಪಾಯಿಂಟ್ ಅಲ್ಲಿ ಮೀಟ್ ಆಗುತ್ತೆ. ಸೊ ಇಟ್ ಹ್ಯಾಸ್ ಯೂನಿಕ್ ಸೊಲ್ಯೂಷನ್, ಅಂದ್ರೆ ಒನ್ ಯೂನಿಕ್ ಮತ್ತೆ ಒನ್ ಸೊಲ್ಯೂಷನ್, ಒನ್ ಸೊಲ್ಯೂಷನ್. ಓಕೆ, ಸೊ ಯೂನಿಕ್ ಸೊಲ್ಯೂಷನ್ ಮತ್ತೆ ಒನ್ ಸೊಲ್ಯೂಷನ್ ಮಾತ್ರ ಇರುತ್ತೆ ಇದಕ್ಕೆ. ಬೇರೆ ಏನೇನಿದೆ ಚಾನ್ಸಸ್? ಒಂದು ಎರಡು ಲೈನ್ ಪ್ಯಾರಲಲ್ ಇದ್ರೆ ಏನಾಗುತ್ತೆ? ನೋ ಸೊಲ್ಯೂಷನ್, ಯಾಕಂದ್ರೆ ಮೀಟೇ ಆಗ್ತಾ ಇಲ್ವಲ್ಲ, ಸೊ ನೋ ಸೊಲ್ಯೂಷನ್. ಇನ್ನೊಂದೇನು ಆಪ್ಷನ್? ಕೋಇನ್ಸಿಡೆಂಟ್. ಅವಾಗಲೇ ನೋಡಿದ್ರಲ್ಲ ಫಸ್ಟ್ ಕ್ವೆಶನ್ ಸೆಕೆಂಡ್ ಕ್ವೆಶನ್ ಅಲ್ಲೂ ನಮಗೆ ಇಂಟರ್ಸೆಕ್ಟಿಂಗು, ಕೋಇನ್ಸಿಡೆಂಟ್ ಮತ್ತೆ ಪ್ಯಾರಲಲ್ ಅಂತ ಹೇಳ್ಬಿಟ್ಟು, ಸೊ ಸೇಮ್ ಇದೆ, ಅದೇ ಕ್ವೆಶನ್. ಆ ಟೇಬಲ್ ಗೊತ್ತಿದ್ರೆ ಮಾಡ್ಬೋದು, ಇಲ್ಲಾಂದ್ರೂ ಹಿಂಗೂ ಜ್ಞಾಪಕ ಇಟ್ಕೋಬಹುದು ನೀವು. ಸೊ ಕೋಇನ್ಸಿಡೆಂಟ್ ಅಂದ್ರೆ ಏನು? ಒಂದ್ ಲೈನ್ ಇದೆ, ಅದೇ ಲೈನ್ ಮೇಲೆ ಇನ್ನೊಂದು ಲೈನ್ ಇದೆ. ಓಕೆ, ಇಲ್ಲೊಂದು ಲೈನ್ ಇದೆ. ಸೊ ಅರ್ಥ ಏನರ್ಥ? ಇಟ್ ಇಸ್ ಮೀಟಿಂಗ್ ಇನ್ ಮೆನಿ ಪಾಯಿಂಟ್ಸ್. ಸೊ ದಿಸ್ ಹ್ಯಾಸ್ ಮೆನಿ ಸೊಲ್ಯೂಷನ್ಸ್. ಇಟ್ ಹ್ಯಾಸ್ ಮೆನಿ ಸೊಲ್ಯೂಷನ್ಸ್. ಅರ್ಥ ಆಯ್ತಾ? So the answer for this one is unique solution ಮತ್ತೆ one solution. This is the correct one. Okay, so 17 is equal to 6 into 2 plus 5 is compared with Euclid's division lemma. ಸೊ ಈ ಈಕ್ವೇಶನ್ ಮತ್ತೆ ಈ ಈಕ್ವೇಶನ್ ಕಂಪೇರ್ ಮಾಡ್ಬಿಟ್ಟು ರಿಮೈಂಡರ್ ಯಾವ್ದು ಅಂತ ಹೇಳ್ಬೇಕು. ಸೊ ನೋಡ್ತಾ ಇದ್ದಂಗೆ ಹೇಳ್ಬೋದು, ರಿಮೈಂಡರ್ ಬಂದ್ಬಿಟ್ಟು 5 ಅಲ್ವಾ? ಸೊ r is equal to 5. Zeros of the polynomial p of x is equal to x square minus 3. Zeros of the polynomial ಅಂದ್ರೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಇದನ್ನ ಈಕ್ವೇಟ್ ಟು 0 ಮಾಡ್ಕೊಳ್ತೀನಿ. ಸೊ ಅವಾಗ ಏನ್ ಬರುತ್ತೆ ನನಗೆ? x square minus 3 is equal to 0. ಇದನ್ನ ಆ ಕಡೆ ಕಳ್ಸಿದ್ರೆ x is equal to square root of ಒಂದು ಸ್ಟೆಪ್ square root of 3 ಆಗುತ್ತೆ. ಸೊ x is equal to plus or minus root 3. So therefore solutions are x is equal to root 3, ಒಂದಾಗುತ್ತೆ ಪ್ಲಸ್ ರೂಟ್ 3, ಇನ್ನೊಂದು ಮೈನಸ್ ರೂಟ್ 3. ಸೊ ರೂಟ್ ಬಂದಾಗೆಲ್ಲ ನಾವು ಪ್ಲಸ್ ಆರ್ ಮೈನಸ್ ಬರೀಲೇಬೇಕಾಗುತ್ತೆ. ಆಲ್ ರೈಟ್, ಇಲ್ಲಿಂದ ಇನ್ನೂ ಒಂದು ಸ್ಟೆಪ್ ಬೇಕು ಅಂದ್ರೆ ಇನ್ನೊಂದು ಸ್ಟೆಪ್ ಬರ್ಕೋಬಹುದು. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಪಾಸಿಟಿವ್ ಆಗುತ್ತೆ, ಆಮೇಲೆ ಸ್ಕ್ವಯರ್ ನ ಆ ಕಡೆ ಕಳ್ಸಿದ್ರೆ ಸ್ಕ್ವೇರ್ ರೂಟ್ ಆಗುತ್ತೆ. ಸೊ ನಿಮ್ಗೆ ಕನ್ಫ್ಯೂಸ್ ಆದ್ರೆ ಈ ಸ್ಟೆಪ್ ಒಂದು ಎಕ್ಸ್ಟ್ರಾ ಬರ್ಕೊಂಡ್ರಿ, ನಿಮಗೆ ಅರ್ಥ ಆಗುತ್ತೆ. Write the degree of the polynomial p of x is equal to 2x square minus 3x cube plus 5. Degree ಅಂದ್ರೆ ಏನು? highest power of x should be highest power of x ಡಿಗ್ರಿ ಆಗುತ್ತೆ. ಇಲ್ಲಿ x ಏನಿದೆ ಇಲ್ಲಿದೆ, ಅದ್ರದ್ದು highest power ಏನು? 3 ಇದೆ. ಸೊ ಡಿಗ್ರಿ ವಿಲ್ ಬಿ 3. ಇವೆಲ್ಲ ಈಸಿ ಕ್ವೆಶನ್ಸ್, ನಿಮಗೆ ಒಂದ್ ನಿಮಿಷನೂ ಬೇಕಾಗಿಲ್ಲ ತಗೊಳೋದಕ್ಕೆ ಮಾಡೋದಕ್ಕೆ. ಎಕ್ಸ್ಪ್ಲೇನ್ ಮಾಡ್ತಿರೋದ್ರಿಂದ ಟೈಮ್ ತಗೊಳುತ್ತೆ ಹೊರತು ನೀವಾಗ ನೀವು ಬರೆದ್ರೆ ಏನ್ ಪ್ರಾಬ್ಲಮ್ ಬರಲ್ಲ, ಬೇಗ ಬರ್ದು ಬಿಡ್ತೀರಾ. ಎಲ್ಲ 1 ಮಾರ್ಕ್ ಕ್ವೆಶನ್ಸ್. ಹಂಗೆ ಮಾಡ್ತಾ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ದಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಲ್ಸೋ. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಶನ್. ಸೊ 2x square minus 4x plus 3 is equal to 0. ಸೊ ಡಿಸ್ಕ್ರಿಮಿನೆಂಟ್ ಅಂದ್ರೆ ಏನು? ಡಿಸ್ಕ್ರಿಮಿನೆಂಟ್ ಬಂದ್ಬಿಟ್ಟು b square minus 4ac is equal to ಏನಾಗುತ್ತೆ? ಅದೇ ಡಿಸ್ಕ್ರಿಮಿನೆಂಟ್. ಸೊ ಡಿಸ್ಕ್ರಿಮಿನೆಂಟ್ ಅಂತ ಏನಕ್ಕೆ ಕರಿತೀರಿ? ಈಗ ಸಿ, ಈ ಡಿಸ್ಕ್ರಿಮಿನೆಂಟ್ ಎಲ್ಲಿಂದ ಬರ್ತಾ ಇರೋದು ನಮಗೆ? ಈ ಡಿಸ್ಕ್ರಿಮಿನೆಂಟ್ ಬಂದ್ಬಿಟ್ಟು x is equal to minus b plus or minus root of b square minus 4ac by 2a. ಈ ಫಾರ್ಮುಲಾ ಇಂದ ತಾನೇ ಬರ್ತಾ ಇರೋದು. ಸೊ ಈ ವ್ಯಾಲ್ಯೂ ಇದೆಯಲ್ವಾ, ಟೋಟಲ್ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಅಂತ ಇದು ಡಿಸೈಡ್ ಮಾಡುತ್ತೆ ನಮಗೆ. ಅದಕ್ಕೆ ನಾವು ಇದನ್ನ ಡಿಸ್ಕ್ರಿಮಿನೆಂಟ್ ಅಂತ ಕರಿತೀರಿ. ನಾವು ಕಂಪೇರ್ ಮಾಡ್ತಾ ಇದೀರಿ. ಆಲ್ ರೈಟ್, ಸೊ ಈಗ ಇದರಲ್ಲಿ ವ್ಯಾಲ್ಯೂ ಆಫ್ ಎ ಏನು? ಎ ಇಸ್ 2, ಬಿ ಇಸ್ -4, ಸಿ ಇಸ್ 3. ಸೊ ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಫೈಂಡ್ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಅಂದ್ರೆ ಜಸ್ಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಷ್ಟೇ ಇದಕ್ಕೆ. ಸೊ ಬಿ ಸ್ಕ್ವೇರ್ ಅಂದ್ರೆ -4 ಸ್ಕ್ವೇರ್ ಆಗುತ್ತೆ, -4 ಇಂಟು ಎ ಇಸ್ 2 ಇಂಟು ಸಿ ಇಸ್ 3. ಸೊ 16 minus 8 into 3. So 16 minus 24 ಏನಾಗುತ್ತೆ? 24 16 ಸಬ್ಟ್ರಾಕ್ಟ್ ಮಾಡಿದ್ರೆ -8 ಬರುತ್ತೆ. ಸೊ ದಿಸ್ ಇಸ್ ಮೈ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ. ಅರ್ಥ ಆಯ್ತಾ? Write the formula to calculate the curved surface area of the frustum C. ಈ ಫಾರ್ಮುಲಾಸ್ ಮಾತ್ರ ಯು ಶುಡ್ ಬಿ ವೆರಿ ಕೇರ್ಫುಲ್ ವಿತ್ ದಿ ಫಾರ್ಮುಲಾಸ್. ಫ್ರಸ್ಟಮ್ ಅಂದ್ರೆ ಹಿಂಗ್ ಬರುತ್ತೆ ನಮಗೆ. ಓಕೆ, ಸೊ ಇದ್ರದ್ದು ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಬೇಕು. ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ಇದು ಮೇಲೆ ಇರೋ ಪಾರ್ಟ್ ವಿಲ್ ನಾಟ್ ಬಿ ಕನ್ಸಿಡರಿಂಗ್ ದಿಸ್ ಪಾರ್ಟ್.
will not be considering this part. We'll be considering only this one. Okay, this is CSA. The radius will be R1 here. This will be R2. So ಈಗ ನಾವು find out ಮಾಡಬೇಕು. So CSA will be pi L into R1 plus R2. This will be the CSA of frustum. Okay, so sum of first 20 terms of arithmetic series. So arithmetic series ಅಲ್ಲಿ ನಾವು first sum of first 20 terms first given ಬರ್ಕೊಂಬೋಣ. What is given ಅಂತ. So this is very important. ಇದನ್ನ given ಬರ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. Now we are entering into 2 marks problems. Okay, so ಇಷ್ಟೊತ್ತು ಮಾಡ್ತಾ ಇದ್ದಿದ್ದು 1 mark problem, ಈಗ 2 marks problems. ಸೊ ಅರ್ಥಮೆಟಿಕ್ ಸೀರೀಸ್ ಅಲ್ಲಿ ಎಸ್ ಎನ್ ಈಗ ಬೇಕಾಗಿರೋದು. ಓಕೆ, ಎ ಕೊಟ್ಟಿದ್ದಾನೆ ಫಸ್ಟ್ ಟರ್ಮ್ ಇಸ್ ಎ ಇಸ್ ಈಕ್ವಲ್ ಟು 2. ಸೊ ಈಗ ಡಿ ಏನು ಕಾಮನ್ ಡಿಫರೆನ್ಸ್ 7 minus 2 gives me 5. ಓಕೆ, ನಮಗೆ ಎ ಏನು ಬೇರೆ ಏನು ಗೊತ್ತಿಲ್ಲ, ನಮಗೆ ಎಸ್ ಎನ್ ಕೇಳ್ತಾ ಇದ್ದಾನೆ. ಎಸ್ ಎನ್ ಎಷ್ಟು? ಎಸ್ ಎನ್ ಇಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಅಂದ್ರೆ ಎನ್ ಇಸ್ ಈಕ್ವಲ್ ಟು 20. So Sn formula ಬರ್ಕೊಳ್ಳೋಣ. Sn is equal to n by 2 into 2a plus n minus 1 into d. Okay, so let us substitute. S20 ಬೇಕಾಗಿರೋದು n is 20 by 2 into a is 2 plus ಇದು 5, n is 20 minus 1 into 5. So ಇದೇನಾಗುತ್ತೆ? S20 is equal to 10 into 4 plus 19 into 5. So S20 is equal to 10 into 4 plus 19 5s are 95. 95 plus 4 99 ಆಗುತ್ತೆ. So 10 into 99 990. So S20 ವ್ಯಾಲ್ಯೂ ನಮಗೆ 990 ಇದೇ ಬೇಕಾಗಿರೋದು ನಮಗೆ. Okay, let us go to the next problem. Okay, ಈ ಪ್ರಾಬ್ಲಮ್ ಹೆಂಗ್ ಮಾಡೋದು? In triangle ABC, AD is perpendicular. So AD is perpendicular to BC. Andre this is 90 degree illa ತೋರಿಸ್ತಿದ್ದಾರೆ. So ಇದು 90 degree illa ತೋರಿಸ್ತಿದ್ದಾರೆ and they have given AD square is equal to BD into CD. Okay, so I need to prove that AB square plus AC square is equal to AB square ಇದು AB square plus AC square is equal to BD ಎಲ್ಲಿದೆ ಇದು plus CD ಇದು. ಓಕೆ, ಸೊ ಇದನ್ನ ಪ್ರೂವ್ ಮಾಡೋದಕ್ಕೆ ಫಸ್ಟ್ ಏನ್ ಮಾಡ್ತೀನಿ, ಎರಡು ಟ್ರಯಾಂಗಲ್ ಇದೆ, ಇಲ್ಲೊಂದು ಟ್ರಯಾಂಗಲ್ ಇದೆ. ಏನಕ್ಕೆ ಅಂದ್ರೆ ಎ ಬಿ ಬಂದ್ಬಿಟ್ಟು ಈ ಟ್ರಯಾಂಗಲ್ ಅಲ್ಲಿ ಬರುತ್ತೆ. ಓಕೆ, ಈ ಟ್ರಯಾಂಗಲ್ ಅಲ್ಲಿ ಎ ಸಿ ಬಂದ್ಬಿಟ್ಟು ಈ ಟ್ರಯಾಂಗಲ್ ಅಲ್ಲಿ ಬರುತ್ತೆ. ಓಕೆ, ಸೊ ನಾನೇನ್ ಮಾಡ್ತೀನಿ ಈಗ, ಐಲ್ ಬಿ ಕನ್ಸಿಡರಿಂಗ್ 1 by 1 ಒಂದೊಂದು ಟ್ರಯಾಂಗಲ್ ಕನ್ಸಿಡರ್ ಮಾಡ್ತೀನಿ. ಸೊ ಈಗ ಫಸ್ಟ್ ಟ್ರಯಾಂಗಲ್ ಕನ್ಸಿಡರ್ ಮಾಡ್ತೀನಿ. ಇನ್ ಟ್ರಯಾಂಗಲ್ ಎ ಬಿ ಡಿ, ಆಂಗಲ್ ಡಿ ಇಸ್ 90 ಡಿಗ್ರಿ ಅಲ್ವಾ? ಸೊ ಅವಾಗ ಏನಾಗುತ್ತೆ ನನಗೆ, ಸೊ ಬೈ ಪೈಥಾಗರಸ್ ಥಿಯರಮ್ ಐ ಕ್ಯಾನ್ ರೈಟ್ ಇಟ್ ಆಸ್ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಡಿ ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಅಂತ ಬರೀಬೋದಾ? ಸೊ ಈಗ ಈಕ್ವೇಶನ್ 1 ಅಂತ ತಗೊಳ್ತೀನಿ. ಈಗ ಈ ಟ್ರಯಾಂಗಲ್ ತಗೊಳ್ತೀನಿ. ಇನ್ ಟ್ರಯಾಂಗಲ್ ಎ ಡಿ ಸಿ, ಆಂಗಲ್ ಡಿ ಇಸ್ ಈಕ್ವಲ್ ಟು 90 ಡಿಗ್ರಿ, ಆಂಗಲ್ 90 ಡಿಗ್ರಿ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಡಿ ಸ್ಕ್ವೇರ್ ಪ್ಲಸ್ CD square. So ಇದು equation 2. So equation C according to the question AB square ಮತ್ತೆ AC square ಎರಡನ್ನು ಆಡ್ ಮಾಡಬೇಕು. ಸೊ equation 1 ಮತ್ತೆ equation 2 ನ ಆಡ್ ಮಾಡ್ತೀನಿ. ಅವಾಗ ಏನ್ ಬರುತ್ತೆ, AB square plus AC square. ನಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಬಂತು. ಈಗ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಾಗುತ್ತೆ, AD square plus BD square plus AD square plus CD square ಬಂತು. ಏನ್ ಮಾಡ್ತೀನಿ, ಎ ಡಿ ಸ್ಕ್ವೇರ್ ಮತ್ತೆ ಎ ಡಿ ಸ್ಕ್ವೇರ್ ಏನಾಗುತ್ತೆ, 2AD ಸ್ಕ್ವೇರ್ ಆಗುತ್ತೆ. ಆಲ್ ರೈಟ್, ಸೊ ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2AD ಸ್ಕ್ವೇರ್ ಪ್ಲಸ್ ಬಿ ಡಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್. ಕರೆಕ್ಟಾ? ಇಲ್ಲ ಅಂದ್ರೆ ಏನ್ ಬರೀತೀನಿ ನಾನು, ಇದನ್ನ ಹಿಂಗೆ ಬರ್ಕೊಳ್ಳೋಣ, ಏನ್ ಪ್ರಾಬ್ಲಮ್ ಇಲ್ಲ. ಸೊ ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಇಂಟು ಎ ಡಿ ಸ್ಕ್ವೇರ್ ಏನ್ ಕೊಟ್ಟಿದ್ದಾನೆ ಇಲ್ಲಿ, there is given something here. It is given as BD into CD. Correct? So BD into CD plus BD square plus CD square. I can rearrange this
AB square plus AC square is equal to, first BD square ಬರ್ಕೊಳ್ತೀನಿ, plus 2BD into CD plus CD square. So this is in the form of A square plus 2AB plus B square. ನೋಡಿ, A square plus 2AB plus B square. ಇದೇನಾಗುತ್ತೆ, A plus B whole square form ಅಲ್ಲಿ ಇದೆಯಾ? ಸೊ ಅದಕ್ಕೆ ನಾವು I'll write this in the form of A plus B whole square formula. ಸೊ ಅವಾಗ ಏನಾಗುತ್ತೆ ನಮಗೆ, AB square plus AC square is equal to BD plus CD whole square. ಇದನ್ನ ನಮಗೆ ಬೇಕಾಗಿರೋದು. So let us see ಇದೆ ಅನ್ಸುತ್ತೆ. Yes, hence proved. Okay. Okay, so ಏನು find out ಮಾಡಬೇಕಾಗಿರೋದು ನಾವೀಗ, in triangle ABC DE is parallel to BC. ಸೊ ಇದು ಪ್ಯಾರಲಲ್ ಇದೆ ಇದಕ್ಕೆ. ಈಗ BPT ಅಪ್ಲೈ ಮಾಡ್ಬೋದು. ಇನ್ನು ಟ್ರಯಾಂಗಲ್ ಇದು to this line is parallel to this, ಅಂದ್ರೆ BPT ಅಪ್ಲೈ ಮಾಡ್ಬೋದು. So if AD is 5, so they have given AD is 5, BD is 7 and AC is 18. ಪೂರ್ತಿ ಕೊಟ್ಟಿದ್ದಾನೆ AC is 18. Find the length of AE. AE find out ಮಾಡಬೇಕು. ಈಗ AE let AE be x ಅಂತ ತಗೊಳ್ತೀನಿ. let AE is equal to x. ಇದು x ಆದ್ರೆ what will this be? EC will become 18 minus x. 18 minus x ಅಲ್ವಾ? So 18 minus x. ಈಗ I will apply BPT. By applying BPT ಏನಾಗುತ್ತೆ ನನಗೆ, so AD by DB is equal to AE by EC. So AD ಏನಿದೆ 5 divided by 7 is equal to x divided by 18 minus x. So simplify ಮಾಡಿದ್ರೆ, so cross multiply ಮಾಡಿ, so 18 minus x into 5 is equal to 7x. So 18 into 5 ಏನಾಗುತ್ತೆ, 90 minus 5x is equal to 7x. ಇದನ್ನ ಆ ಕಡೆ ಕಳಿಸಿದ್ರೆ 90 is equal to 7x plus 5x. 90 is equal to 7 plus 5 12 ಬರುತ್ತೆ, 12x. x is equal to 90 by 12. 90 by 12 ಮಾಡಿದ್ರೆ ನಮಗೆ I'll get it as 7.5. x is equal to 7.5. ಏನಿದೆ ಯೂನಿಟ್ ಇಲ್ಲಿ, ಸೆಂಟಿಮೀಟರು. So don't forget to write the unit. Therefore AE is equal to 7.5 centimeter. Clear? Okay, so in the given figure PQ is parallel to RS. So PQ ಮತ್ತೆ RS parallel ಇದೆ. So PQ RS parallel ಇದ್ದಾಗ POQ I need to prove that triangle POQ and SOR are similar. So how do I prove that? Let us do this. Consider triangle POQ and triangle SOR. Correct? So ಈಗ ಈ angle P ಮತ್ತೆ angle S ಎರಡು equal ಇರುತ್ತೆ. ಏನಕ್ಕೆ? angle QPO is equal to OSR. Reason, see ಇವೆರಡು ಪ್ಯಾರಲಲ್ ಇರೋದ್ರಿಂದ ನಮಗೆ Z ಟೈಪ್ ಬಂದಿದೆಯಾ ಇಲ್ಲಿ ನೋಡೋದಕ್ಕೆ? Z ಇದ್ರೆ ನಮ್ಗೆ ಏನಾಗುತ್ತೆ, alternate angles. ಇವೆರಡು ಪ್ಯಾರಲಲ್ ಇರ್ಬೇಕು ನಮಗೆ. ಇವೆರಡು ಪ್ಯಾರಲಲ್ ಇದ್ರೇನೆ ವಿಲ್ ಬಿ ಕನ್ಸಿಡರಿಂಗ್ ದಿಸ್ alternate angles. ಸೊ alternate angles. ಅದೇ ತರ ಇನ್ನೊಂದು Z ಟೈಪ್ ಬರುತ್ತೆ ಯಾವ್ದಾದ್ರು ನಮಗೆ. ಇದು ಹಿಂಗಿದೆ ಇದು ಅಲ್ವಾ? So this angle and this angle will be equal. So this is also alternate angle. So PQO, angle PQO is equal to ORS. This is also alternate angles. And there is another one angle which is equal, that is this one and this one. Angle POQ is equal to angle ROS. What is it? Vertically opposite angles.
ಸಿ ಎಕ್ಸ್ ಟೈಪ್ ಎಲ್ಲೆಲ್ಲಿ ಬರುತ್ತೋ ನಿಮಗೆ ಆಪೋಸಿಟ್ ಆಂಗಲ್ಸ್ ಈಕ್ವಲ್ ಇರುತ್ತೆ. ಸೊ ಯು ಕಾಲ್ ಇಟ್ ಆಸ್ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್. ಯಾವ ಆಂಗಲ್ಸ್ ನಿಮ್ಗೆ ಮೈನ್ ಬರುತ್ತೆ ಇದರಲ್ಲಿ ಅಂದ್ರೆ ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಬರುತ್ತೆ, ಮತ್ತೆ ಝೆಡ್ ಟೈಪ್ ಆಂಗಲ್ಸ್ ಬರುತ್ತೆ. ಕರೆಕ್ಟಾ? ಝೆಡ್ ಟೈಪ್ ಬರೋದನ್ನ ನಾವು ಆಲ್ಟರ್ನೇಟ್ ಅಂತ ಕರಿತೀವಿ. ಇದನ್ನ ವರ್ಟಿಕಲಿ ಆಪೋಸಿಟ್, ಇದು ಆಲ್ಟರ್ನೇಟ್ ಆಂಗಲ್ಸ್ ಅಂತ ಕರಿತೀನಿ. ಇನ್ನೊಂದು ಬರುತ್ತೆ ನಮಗೆ ಕರೆಸ್ಪಾಂಡಿಂಗ್ ಆಂಗಲ್ಸ್. ಕರೆಸ್ಪಾಂಡಿಂಗ್ ಆಂಗಲ್ಸ್ ಯಾವಾಗಲೂ ಎಫ್ ಟೈಪ್ ಬರುತ್ತೆ. ಸೊ ಇವೆರಡು ಆಂಗಲ್ಸ್ ಇರುತ್ತೆ ಈಕ್ವಲ್, ಇಲ್ಲ ಅಂದ್ರೆ ಇವೆರಡು ಆಂಗಲ್ಸ್ ಈಕ್ವಲ್ ಇರುತ್ತೆ. ಬಟ್ ಎಲ್ಲದಕ್ಕೂ ಇವೆರಡು ಲೈನ್ಸ್ ಪ್ಯಾರಲಲ್ ಇರಲೇಬೇಕು. ದಟ್ ಇಸ್ ದಿ ಮೈನ್ ಕಂಡೀಷನ್ ಹಿಯರ್. ಆಲ್ ರೈಟ್. ಸೊ ಐ ಕ್ಯಾನ್ ಸೇ ದಟ್ this all three angles are equal, therefore I can say triangle POQ is similar to triangle SOR. reason ಬರಿಲೇಬೇಕು, angle 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 similarity. Okay, this is the proof, hence proved. This is corresponding angles. Okay, so vertically opposite angles, alternate angles, corresponding angles. So don't forget about these three angles. Let's go to the next question. Solve the following pair of linear equations by any suitable method. I can use any suitable method here. So for me it is easy to do substitution method. ಯಾಕೆಂದ್ರೆ x plus y ಇದೆ, ಈ y ನ ಆ ಕಡೆ ಕಳಿಸಿದ್ರೆ x is equal to 5 minus y ಬರುತ್ತೆ. So it will be easy for me. So ಇದನ್ನ equation 1 ಅಂತ ಕನ್ಸಿಡರ್ ಮಾಡಿ, equation 2 ಅಂತ ಕನ್ಸಿಡರ್ ಮಾಡಿ. So from 1 x plus y is equal to 5, ಆ ಕಡೆ ಕಳಿಸಿದ್ರೆ x is equal to 5 minus y. So substitute in this is equation 3 ಅಂತ ತಗೊಳ್ಳಿ. Substitute in equation ಯಾವುದು 2 ನಲ್ಲಿ substitute ಮಾಡಬೇಕು. ಓಕೆ, substitute equation 3 into ಅವಾಗ ಏನಾಗುತ್ತೆ? So 2x minus 3y is equal to 5. 2 into 5 minus y minus 3y is equal to 5 ಬರುತ್ತೆ. ಈಗ 5 2s are 10. 10 minus 2y minus 3y is equal to 5. So 10 minus 5y is equal to 5. ಇದನ್ನ ಈಗ ಇದನ್ನ ಆ ಕಡೆ ಕಳಿಸ್ತೀನಿ, ಈ ಕಡೆ ಕಳಿಸ್ಕೊಳ್ತೀನಿ. So that I get it as 10 minus 5 is equal to 5y. 5 is equal to 5y. Y is equal to 5 by 5. Y is equal to 1. ಈ 1 ನಾನು equation 3 ನಲ್ಲಿ substitute ಮಾಡ್ತೇನೆ. So substitute y in equation 3 to get x. So x is equal to 5 minus y. X is equal to 5 minus 1. X is equal to 4. Therefore x is equal to 4. Y is equal to 1. Clear? Okay, how do I do this problem? In figure, ABCD is a square of side 14 centimeter. ABCD are centers of the 4 congruent circles. 4 congruent circles ಅಂದ್ರೆ ಎಲ್ಲದರದ್ದು radius same ಇರುತ್ತೆ, such that each of the circle touches externally. So ಈಗ ಏನಾಗ್ತಾ ಇದೆ ಇಲ್ಲಿ, ಇದು ಸೈಡ್ ಬಂದ್ಬಿಟ್ಟು 14 ಸೆಂಟಿಮೀಟರ್ ಹೇಳ್ತಾ ಇದ್ದಾರೆ. ಇದು ಎರಡು ಸರ್ಕಲ್ ಡಿವೈಡ್ ಆಗ್ತಾ ಇದೆ. ಸೊ ಇಲ್ಲಿ 7 ಆಗುತ್ತೆ, ಇಲ್ಲಿ 7 ಆಗುತ್ತೆ, ಇದು 7, ಇದು 7, ಎಲ್ಲ 7 ಆಗುತ್ತೆ. This will be 7 7 7. So I need to find the area of the shaded region. How do I find it? Area of shaded region is equal to square ನಲ್ಲಿ ಈ 4 ಕ್ವಾಡ್ರೆಂಟ್ ನ ತೆಗೆದು ಬಿಟ್ರೆ you get the shaded region ಅಲ್ವಾ. So area of square minus ಎಷ್ಟು ಕ್ವಾಡ್ರೆಂಟ್ಸ್ ಇದೆ? 4 into area of quadrant of circle. Okay, quarter of the circle ನ 4 ಸತಿ ಮಲ್ಟಿಪ್ಲೈ ಮಾಡಿ ಒಂದು ಸ್ಕ್ವೇರ್ ನಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕು. So let us find this area of square ಮತ್ತೆ area of quadrant to find out ಮಾಡೋಣ. Area of square is what? Area of square is side square. So 14 into 14 minus 4 into pi. ಈಗ ಕ್ವಾಡ್ರೆಂಟ್ ಅಲ್ವಾ, 1/4 pi r square. Correct? So 14 into 40 pi r square ಡೈರೆಕ್ಟ್ ಆಗಿ ವ್ಯಾಲ್ಯೂ ಬರ್ಬಿಡೋಣ, ಇಲ್ಲಾಂದ್ರೆ 14 into 14. Okay, so 14 into
14 ಏನಾಗುತ್ತೆ 196, you get it as 196 here. So 4 cancel ಆಗುತ್ತೆ, 22/7 into r is 7 into 7. So 7 cancel, 196 minus 22 into 7 is 154 is equal to, subtract ಮಾಡಿದ್ರೆ I get it as 42. ಏನಿದೆ ಯೂನಿಟ್ ಸೆಂಟಿಮೀಟರ್, ಸೊ ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ, ಬಿಕಾಸ್ ಇಟ್ ಇಸ್ ಏರಿಯಾ ಆಫ್ ಅ ಶೇಡೆಡ್ ರೀಜನ್. ಏರಿಯಾ ಇಸ್ ಆಲ್ವೇಸ್ ಸೆಂಟಿಮೀಟರ್ ಸ್ಕ್ವೇರ್, ಅಂದ್ರೆ ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ. ಓಕೆ, ದಿಸ್ ಇಸ್ ದಿ ಆನ್ಸರ್. Draw a circle of radius 4 cm and construct a pair of tangents such that the angle between them is 60 degree. ಅಂದ್ರೆ ಏನು ಹೇಳ್ತಾ ಇದ್ದಾರೆ? So I need to draw a circle and I need to draw a tangent in such a way that the angle between them is 60 degree. ಅಂದ್ರೆ ಇಲ್ಲಿ ಹಿಂಗೆ ಬರಿಬೇಕು, this will be 60 degree ಅಂತ ಮಾಡಬೇಕು. ಅದು ಹೆಂಗ್ ಮಾಡೋದು ನಾನು? So I cannot literally draw it and show it to you, but I can help you with the concept ಹೆಂಗ್ ಮಾಡೋದು ಅಂತ ಹೇಳ್ಬಿಟ್ಟು I'll explain you how to do it. ಈ ಡಯಾಗ್ರಾಮ್ ನಂದು ಸ್ವಲ್ಪ ರಫ್ ಡಯಾಗ್ರಾಮ್ ಇರುತ್ತೆ, ಸೊ ಮಾಡಿ ಅರ್ಥ ಮಾಡ್ಕೊಳ್ಳಿ ನೀವೇ. ಓಕೆ, ಸೊ ಡ್ರಾ ಸರ್ಕಲ್ ಆಫ್ ರೇಡಿಯಸ್ 4 cm. ಸೊ 4 cm ರೇಡಿಯಸ್ ಒಂದು ಸರ್ಕಲ್ ಡ್ರಾ ಮಾಡಿ. ಓಕೆ, ಸೊ ಅಂಡ್ ಕನ್ಸ್ಟ್ರಕ್ಟ್ ಅ ಪೇರ್ ಆಫ್ ಟ್ಯಾಂಜೆಂಟ್ಸ್ ಸಚ್ ದಟ್ ದಿ ಆಂಗಲ್ ಬಿಟ್ವೀನ್ ದೆಮ್ ಇಸ್ 60 degree. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಹಿಯರ್. ಈಗ ಒಂದು ಸರ್ಕಲ್ ಇದೆ, ಸರ್ಕಲ್ ಮತ್ತೆ ಟ್ಯಾಂಜೆಂಟ್, ಈಗ ರೇಡಿಯಸ್ ಹತ್ರ ನಿಮಗೆ ಎಷ್ಟು ಡಿಗ್ರಿ ಬರುತ್ತೆ? This will be 90 degree alva. This is point of contact. With point of contact to radius will always be 90 degree. Idu 90, idu 90, idu 60 ಆದ್ರೆ ಇಲ್ಲಿ angle ಎಷ್ಟು ಬರಬೇಕು ನಮಗೆ? Because this is a quadrilateral ಆಗುತ್ತೆ ನಮಗೆ. 60 ಇದು 90, so ಇದು 90, so ನಮಗೆ ಎಷ್ಟು ಬರಬೇಕು? 120 ಬರಬೇಕಾ? It should be 120 degree, because 120 plus 60 plus 90 plus 90 gives me 360 degree. ಸೊ ನಮಗೆ ಇಲ್ಲಿ 120 degree ಡ್ರಾ ಮಾಡಿ, ಇಲ್ಲೊಂದು 90 ಡಿಗ್ರಿಗೆ ಒಂದು ಲೈನ್ ಮಾಡಿ, ಇಲ್ಲೊಂದು 90 degree ಒಂದು ಲೈನ್ ಮಾಡಿ ಎಕ್ಸ್ಟೆಂಡ್ ಮಾಡಿದ್ರೆ you will get a tangent which will be meeting at 60 degree. ಸೊ ಈಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನ್ ಮಾಡ್ತೀನಿ ನಾನು? I will draw one line ಡ್ರಾ ಮಾಡ್ಕೊಳ್ತೀನಿ ಸೆಂಟರ್ ಆಫ್ ಅ ಸರ್ಕಲ್ ಇಂದ ಇಲ್ಲಿಗೆ. From here at this point I'll keep my pointer and ಒಂದು ಸೆಮಿ ಸರ್ಕಲ್ ತರ ಚಿಕ್ಕದಾಗಿ ಒಂದು ಸರ್ಕಲ್ ಕಟ್ ಮಾಡ್ಕೊಳ್ತೀನಿ ಹೀಗೆ. ಓಕೆ, ಸೊ ಐ ನೀಡ್ ಟು ಡ್ರಾ ದಟ್. ಅದೇ ಪಾಯಿಂಟರ್ ಇಟ್ಕೊಂಡು ಆ ಪಾಯಿಂಟರ್ ನ ಈ ಜಾಗದಲ್ಲಿ ಇಟ್ಕೊಂಡು ಇಲ್ಲೊಂದು ಆರ್ಕ್ ಕಟ್ ಮಾಡಿ. ದಿ ಸೇಮ್ ಮೆಜರ್ಮೆಂಟ್ ಯು ಕಟ್ ಅನ್ ಆರ್ಕ್ ಹಿಯರ್ ಆಲ್ಸೋ, ಅಂಡ್ ದೆನ್ ವಾಟ್ ಯು ಸಪೋಸ್ ಟು ಡೂ ಇಸ್ ಯು ನೀಡ್ ಟು ಜಾಯಿನ್ ದಿಸ್. ಸೊ ಈಗೇನಾಗುತ್ತೆ? ಇದು 120 degree ಆಗಿರುತ್ತೆ, ಕರೆಕ್ಟಾ? ಈಗೇನ್ ಮಾಡ್ಬೇಕು? ಯು ಶುಡ್ ಬಿ ನೋಯಿಂಗ್ ಹೌ ಟು ಡ್ರಾ 90 degree ಹಿಯರ್. ಈ ಪಾಯಿಂಟ್ಗೆ ಮತ್ತೆ ಈ ಪಾಯಿಂಟ್ಗೆ 90 degree ಮಾಡಬೇಕು. ಸೇಮ್ ಇದೇ ತರನೇ ಮಾಡಿ. ಏನ್ ಮಾಡ್ತೀರಾ? ಸೊ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಕಟ್ ಮಾಡಿ, ಇಲ್ಲೊಂದು ಆರ್ಕ್ ಕಟ್ ಮಾಡಿ, ಇಲ್ಲಿಂದ ಇಲ್ಲಿ ಈ ಪಾಯಿಂಟ್ ಇಂದ ಇಟ್ಕೊಂಡು ಸೇಮ್ ಮೆಜರ್ಮೆಂಟ್ ಇಂದ ಇಲ್ಲೊಂದು ಆರ್ಕ್ ಕಟ್ ಮಾಡಿ, ಈ ಪಾಯಿಂಟ್ ಇಂದ ಇಲ್ಲೊಂದು ಆರ್ಕ್ ಕಟ್ ಮಾಡಿ. ಈಗ ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ಜಾಯಿನ್ ಮಾಡಿ ಎಕ್ಸ್ಟೆಂಡ್ ಮಾಡಿ. Join it and extend it. Do the same thing with this. Okay, so same measurement, ಚಿಕ್ಕದಾಗಿ ಒಂದು ಸರ್ಕಲ್, ಈ ಪಾಯಿಂಟ್ ಇಂದ ಇಲ್ಲಿ ಒಂದು ಆರ್ಕ್ ಕಟ್ ಮಾಡಿ, ಈ ಪಾಯಿಂಟ್ ಇಂದ ಇಲ್ಲೊಂದು ಆರ್ಕ್ ಕಟ್ ಮಾಡಿ. ಈಗ ಇಲ್ಲಿ ಪಾಯಿಂಟರ್ ಇಟ್ಕೊಂಡು ಇಲ್ಲೊಂದು ಆರ್ಕ್ ಕಟ್ ಮಾಡಿ, ಇಲ್ಲಿ ಪಾಯಿಂಟರ್ ಇಟ್ಕೊಂಡು ಇಲ್ಲೊಂದು ಆರ್ಕ್ ಕಟ್ ಮಾಡಿ. ಈಗ ಈ ಪಾಯಿಂಟ್ ಜಾಯಿನ್ ಮಾಡಿ ಎಕ್ಸ್ಟೆಂಡ್ ಮಾಡಿ, ಯು ವಿಲ್ ಗೆಟ್ ಅ 60 degree. ಮೆಜರ್ ಮಾಡಿದ್ರೆ 60 degree ಇರುತ್ತೆ ನಿಮಗೆ. ಆಲ್ ರೈಟ್, ಸೊ ವೆರಿ ಇಂಪಾರ್ಟೆಂಟ್, ಯು ಶುಡ್ ನೇಮ್ ದೀಸ್ ಥಿಂಗ್ಸ್. ಈ ಪಾಯಿಂಟ್ ನ P ಅಂತ ತಗೊಳ್ಳಿ, ದಿಸ್ ವಿಲ್ ಬಿ ಆಸ್ A, ದಿಸ್ ವಿಲ್ ಬಿ B. ಕ್ಲಿಯರ್? ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಓಕೆ, ಇದನ್ನ ಹೆಂಗ್ ಸಾಲ್ವ್ ಮಾಡೋದು? ಫೈಂಡ್ ದಿ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ ವಿಚ್ ಡಿವೈಡ್ಸ್ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ this point and this point in this ratio. So point ಒಂದಿದೆ, this will be x1 y1, this is x2 y2, and this is m1 m2. Okay, so we'll be using this formula, section formula. What is section formula? See, ಏನಾಗ್ತದೆ ಇಲ್ಲಿ ಅಂದ್ರೆ, there is a line, this is point A, this is point B. ಈ ಪಾಯಿಂಟ್ ಒಂದಿದೆ P, ಈ P, this is x y, ಇದು
ಇದು ರೇಷಿಯೋ 3:1 ಅಲ್ಲಿ ಕಟ್ ಮಾಡ್ತಾ ಇದೆ. ಈಗ ನಾನು ಈ ಪಾಯಿಂಟ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಫಾರ್ಮುಲಾ ಏನಾಗುತ್ತೆ, ಪಿ ಆಫ್ ಎಕ್ಸ್ ಕಮ ವೈ ಇಸ್ ಈಕ್ವಲ್ ಟು m1 x2 ಪ್ಲಸ್ m2 x1 ಬೈ m1 ಪ್ಲಸ್ m2 m1 y2 plus m2 y1 by m1 plus m2. Okay, so this is direct substitution. So what do I get? M1 is 3 into 8 plus m2 1 into 4 by m1 plus m2 is 3 plus 1, comma m1 is 3 into y2 is 5 plus 1 into y1 is minus 3 divided by 3 plus 1. Okay, so ಈಗೇನಾಗುತ್ತೆ, p of x comma y is equal to 24 plus 4 by 4 and 15 minus 3 by 4. So ಏನಾಗುತ್ತೆ, p of x comma y is 28 by 4 comma 12 by 4. Cancel ಮಾಡಿದ್ರೆ 4 how many times? 7s are 4 3s are. Okay, so ಇದು ನಮಗೆ, this will be the answer for p of x comma y, that is 7 comma 3. Okay, how do I prove that 3 plus root 5 is irrational? First I'll consider it as rational. So 3 plus root 5 is rational andre will be equal to, it can be written in the form of p by q. So a by b anta tagoltini. Okay, so ee 3 na aa kade kalisidre enagutte, root 5 is equal to a by b minus 3. So root 5 is equal to LCM ತಗೊಂಡ್ರೆ a minus 3b by b. ಈಗ ನೋಡಿ ಲೆಫ್ಟ್ ಹ್ಯಾಂಡ್ ಸೈಡ್ ನಮಗೆ irrational ಇದೆ, ಕರೆಕ್ಟಾ? ಯಾಕೆ ನಮ್ಗೆ ಆಲ್ರೆಡಿ ಗೊತ್ತು, ವಿ ಆಲ್ರೆಡಿ ನೋ ದಟ್ ಇಟ್ ಈಸ್ ಅ irrational ನಂಬರ್. ರೈಟ್ ಹ್ಯಾಂಡ್ ಸೈಡ್ ರಾಷನಲ್ ಇದೆ. ಓಕೆ, ವಿಚ್ ಇಸ್ ನಾಟ್ ಪಾಸಿಬಲ್. ಲೆಫ್ಟ್ ಹ್ಯಾಂಡ್ ಸೈಡ್ irrational, ರೈಟ್ ಹ್ಯಾಂಡ್ ಸೈಡ್ ರಾಷನಲ್ ಇರೋದಕ್ಕೆ ಪಾಸಿಬಲ್ ಇಲ್ಲ. ಸೊ ಐ ವಿಲ್ ರೈಟ್ ಇಟ್ ಆಸ್ 3 plus root 5 is irrational. Clear? What you're supposed to write before this is LHS is irrational and RHS is rational, which is not possible. Therefore 3 plus root 5 is irrational. Clear? Okay, so how do I do this? Sum and product of zeros of a quadratic polynomial is ist kodidane. This is sum, this is product. Okay, show that b plus c is equal to 5a. Okay, before that, sum is given by what? Sum is equal to minus b by a, which is equal to minus 3. Minus cancel ಆಗುತ್ತೆ, b is equal to 3a ಬಂತು. Take it as equation 1. ಅದೇ ತರ ಪ್ರಾಡಕ್ಟ್ ಏನಾಗುತ್ತೆ, ಪ್ರಾಡಕ್ಟ್ ಫಾರ್ಮುಲಾ ಏನು, c by a, which is equal to ಇಲ್ಲಿ ಕೊಟ್ಟಿರೋದೇನು 2. ಸೊ ಇದನ್ನ ಈ ಕಡೆ ಕಳಿಸಿದ್ರೆ ಏನ್ ಬರುತ್ತೆ ನನಗೆ, c is equal to 2a. ಸೊ ಟೇಕ್ ಇಟ್ ಆಸ್ equation 2. ಸೊ ನಮ್ಗೆ ಬೇಕಾಗಿರೋದೇನು, b plus a. ಸೊ equation 1 plus equation 2 ಮಾಡಿದ್ರೆ b plus c ಬರುತ್ತೆ. b plus c is equal to 3a plus 2a. So b plus c is equal to 5a. That is what we are supposed to prove. Hence proved. Clear? Find the quotient and remainder. So q of x or r of x find out ಮಾಡಬೇಕು. So how do I do this? I will be using a long division method to do this. So
g of x will be outside x square plus 2x plus 1, and this will be inside 3x square 3x cube plus x square plus 2x plus 5. So now what is it? How do I divide it? How do I divide it? Divide ಮಾಡಬೇಕು ಅಂದ್ರೆ first of all what I'll do is I'll take this first term here and this first term. Okay, so this is the easy method of doing it. So 3x cube by ಇದನ್ನ ಡಿವೈಡ್ ಮಾಡ್ತೀನಿ x square ನ. x square cube cancel ಆಗುತ್ತೆ, ಉಳ್ಕೊಳ್ಳೋದೇನಿಲ್ಲಿ 3x, correct? So 3x will remain. So I'll write 3x here and multiply it. So 3x into x square gives me 3x cube. 3x into 2x gives me 6x square. 3x into 1 gives me plus 3x. Okay, change the signs, minus minus minus. So this gets cancelled here. ಈಗ ಉಳ್ಕೊಳ್ಳೋದೇನು minus 6x square plus x square becomes minus 5x square, minus 3 plus 2 minus x plus 5. What is the next step? Next step ಕೂಡ ಅದೇ ತರನೇ first term ತಗೊಳ್ತೀನಿ divided by this term. So what is the first term? Minus 5x square divided by x square. X square cancel ಆಗುತ್ತೆ, minus 5 ಉಳಿಯುತ್ತೆ. I'll write same minus 5 here. So multiply it, minus 5x square. So minus 10 minus 10x ಮತ್ತೆ minus 5 ಬರುತ್ತೆ. Okay, change the signs. What do I get if I change the signs? Changing the sign, this becomes plus, this becomes plus, this becomes plus. So what are the things which gets cancelled? This gets cancelled. 10 minus x is 10x minus x is 9x. This becomes these two also, this one becomes plus 10. Okay, so our q of x, this is q of x. I cannot further divide because ಇದ್ರದ್ದು ಮತ್ತೆ ದಿಸ್ ರಿಮೈಂಡರ್ ಅಲ್ಲಿ ನಮಗೆ ಪವರ್ ನೋಡಬೇಕು, ಮತ್ತೆ ಯಾವ್ದ್ರಿಂದ ಡಿವೈಡ್ ಮಾಡ್ತಾ ಇದ್ದೀರೋ ಅದ್ರದ್ದು ಪವರ್ ನೋಡಬೇಕು. ಸೊ ಅದಕ್ಕಿಂತ ಕಡಿಮೆ ಆಗ್ಬಿಟ್ರೆ I cannot divide it further. So I'll stop it here itself. So this becomes q of x and this entire thing becomes my r of x. So this is my r of x. The final answer ಬರಿಬೇಕು ನೀವು. So q of x quotient is equal to 3x minus 5, ಮತ್ತೆ ರಿಮೈಂಡರು r of x is equal to 9x plus 10 ಅಂತ ಬರಿಬೇಕು. Okay, so make a note of it. Okay, so how do I solve it? Solve 2x square minus 5x plus 3 is equal to 0 by using formula. So what is the formula? First formula ಬರ್ಕೊಂಬರೋಣ. X is equal to minus b plus or minus square root of b square minus 4ac by 2a. This whole divided by ಇರುತ್ತೆ, ಎಲ್ಲರೂ ನೋಡಿದೀನಿ. I have seen so many students not writing this whole divided by, ಮತ್ತೆ ಈ ಸ್ಕ್ವೇರ್ ರೂಟ್ ಪೂರ್ತಿ ಇಲ್ಲಿವರೆಗೂ ಬರುತ್ತೆ. So don't make this mistake of writing the whole divided by, not writing the whole divided by. Okay, so let us write what is a. A is 2, b is minus 5. Negative sign, it is very important, look at it. So signs correct ಆಗಿ ಬರಿಬೇಕು. Okay, c is equal to 3. Let us substitute in this. So minus b, minus of minus 5, this is very important, plus or minus square root of b square, that is minus 5 square minus 4 into, ಇದು ಸಾಕಾಗಿಲ್ಲ ಅಂದ್ರೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, 4 into a ಎಷ್ಟಿದೆ 2 into c ಎಷ್ಟಿದೆ 3 whole divided by 2 into a is 2. So x is equal to minus into minus plus, plus 5 plus or minus square root of 5 square ಏನಾಗುತ್ತೆ 25 minus 4 2s are 8, 8 3s are 24, 24 divided by 4. So x is equal to 5 plus or minus root of 1 divided by 4. ಈಗೇನು ಬರುತ್ತೆ ನನಗೆ ಆನ್ಸರು? x is equal to 5 plus or minus 1 by 4. First plus ಬರ್ಕೊಳ್ತೀನಿ, ಆಮೇಲೆ minus ಬರ್ಕೊಳ್ತೀನಿ. So 5 plus 1 by 4, x is equal to 6 by 4, which is x is equal to 3 by 2. So 2s are 2, 3s are. Okay, so this is 1 and the other one is, I'll write take x is equal to, that is plus or minus 1 alwa. So minus ತಗೊಳ್ತೀನಿ, 5 minus 1 by 4, x is equal to 4 by 4,
x is equal to 1. Clear? Very important. Formula method easy ನಿಮಗೆ. Next completing the square method ಕೂಡ ಬಂದ್ರು ಬರ್ಬೋದು ಇದರಲ್ಲಿ ನೋಡೋಣ. Let us see, I have not seen it. Okay, but then very important completing the square method. Okay, make a note of it. Okay, how do I do this problem? The length of the rectangular field is 3 times its breadth. So let us consider this as L, this as B. So and they're saying if length, okay, its breadth is, length of a rectangular is 3 times the breadth. So we'll consider breadth be x. Okay, so I'll consider B is equal to x, so length will become 3 times x. So and area they're saying 147 meter square or square meter. So L is equal to 3x. So what will be the area of rectangle? Area of rectangle will be length into breadth, so which is nothing but, which is 147 square meter. So L is 3x into x is equal to 147. 3x square is equal to 147. X square is equal to 147 by 3. ಇದೇನಾಗುತ್ತೆ ಡಿವೈಡ್ ಮಾಡಿದ್ರೆ I get it as 49. X is equal to square root of 49. X is equal to 7 centimeter. Why we take always positively? Square root of 49 ಇದೆ, we should always take plus or minus, but then in this case I have taken it as positive. Why? Because length and breadth cannot be negative. That is the reason I have taken it as positive. So first one, B is equal to x, which is equal to 7 meter. It is not centimeter, it is meter. Don't make this mistake. And then what is length? Length is equal to 3x is equal to 3 into 7, which is equal to 21 meter. So therefore length is equal to 21 meter, breadth is equal to 7 meter. This will be the answer. So please make a note of this. Okay, how do I do this? Whenever you get these kind of problems, it should be very easy for you to do it. Okay, sine theta is equal to 12 by 13. So sine theta is nothing but what? Opposite by adjacent. Is it opposite by adjacent? No. Okay, how do I do this problem? Whenever I get this problem, it should be easy to do it. Okay, so what is given? If sine theta is equal to 12 by 13, find the values of cos theta and tan theta. So sine theta is given by what? Opposite by hypotenuse. Okay, so let us see here this one. Let us consider it. I do this way. Okay, so x antadu tagobodu ಇಲ್ಲಿ. Okay, let me do it. A, B, C. So Pythagorean triplets ಬರುತ್ತೆ. Opposite ಅಂದ್ರೆ ಇದು, if I consider this as theta, ಇದಕ್ಕೆ opposite ಬಂದ್ಬಿಟ್ಟು 12 ಆಗುತ್ತೆ, ಇದು 13 ಆಗುತ್ತೆ. If I use Pythagorean triplets, this will be 5. Use Pythagoras theorem, you will get this answer. Okay, so sine theta will be 12 by 13. So what is cos theta given by? Cos theta is given by, this is opposite, this is adjacent, this is hypotenuse. So cos theta is adjacent by hypotenuse, so which is 5 by 13. And tan theta is given by what? Tan theta is opposite by adjacent, which is 12 by 5. Understood? Make a note of it. What is this question? If root 3 tan theta is equal to 1, theta is acute, find the value of sine 3 theta plus cos 2 theta. So I'll consider this tan theta is equal to root 3 tan theta is equal to 1. ಇದನ್ನ ಆ ಕಡೆ ಕಳಿಸಿದ್ರೆ I get it as tan theta is equal to 1 by root 3. For what value of theta I get as 1 by root 3? Theta is 30 degree. For tan 30 I'll get as 1 by root 3, right? So now I got to know what is theta. So I'll substitute in this and find the values. So sine 3 theta plus cos 2 theta. So sine 3 into 30 plus cos 2 into 30, I get it as sine 3 3 is a 90, so this becomes 90 cos 60. So sine 90 plus cos 60. So what is sine 90? Sine 90 is 1 and cos 90 is, sorry, cos 60 is 1 by
2. So this is 1 plus 1 by 2. I'll take the LCM. So 2 into 1, so 2 plus 1 by 2, I get thus 3 by 2. This is the answer which we need. Clear? Make a note of it. So how do I solve this problem? This is LHS, this is RHS. LHS is equal to RHS anta prove ಮಾಡಬೇಕು. So it is easy for me to take RHS here. So I'll consider RHS. So cosecant theta plus cot theta whole square. So see, left hand side or right hand side ನೋಡ್ಕೋಬೇಕು. Left hand side is in the form of cos theta, right hand side is in the form of cosecant theta and cot theta. So I'll convert everything into sine and cos and then simplify this. So what do I get if I simplify this? I get it as cosecant can be written as 1 by sine theta plus cot can be written as cos theta by what? Cos theta by sine theta whole square. Okay, so now take the LCM, that is sine theta. This becomes 1 plus cos theta whole square. Correct? So I'll split the square here. So 1 plus cos theta numerator separate agagtine, denominator ge separate agagtine. So denominator will become sine square theta. So what is sine square theta? You know the identity. Sine square theta plus cos square theta is equal to 1. ಇದನ್ನ ಆ ಕಡೆ ಕಳಿಸಿದ್ರೆ sin square theta is equal to what? 1 minus cos square theta. I'll substitute the same thing here. So 1 plus cos theta whole square hange itkoltine. Idರಲ್ಲಿ ಏನು ಮಾಡ್ತೀನಿ? This one I'll write it as 1 minus cos square theta. But then this is in the form of a square minus b square formal idea. So what I'll do? I'll write it as 1 plus cos theta whole square divided by, this is in the form of a square minus b square. So I can write it as 1 plus cos theta into 1 minus cos theta. Correcta? So idರಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ? ಇಲ್ಲೊಂದು ಸ್ಕ್ವೇರ್ ಮತ್ತೆ ಇದು ಕ್ಯಾನ್ಸಲ್ ಆಗುತ್ತೆ. What is remaining here? I'll be getting it as 1 plus cos theta by 1 minus cos theta, which is equal to LHS, hence proved. LHS is equal to RHS alva. So this proved. Clear? Make a note of it. So a cubical die is numbered from 1 to 6 is rolled twice. So 2 times. So find the probability of getting sum of the numbers on its faces is 10. So it is very important to make a table here. So table hang ಮಾಡ್ತೀನಿ ಅಂದ್ರೆ first I will write these numbers 1 2 3 4 5 6 1 2 3 4 5 6 anta, because I am rolling it twice. Okay, so first one in barte 1 comma 1, this becomes 1 comma 2 1 comma 3 1 comma 4 1 comma 5 1 comma 6. ಏನು ಸರ್ ಇದು ಇಷ್ಟು ಚಿಕ್ಕ ಪ್ರಾಬ್ಲಮ್ಗೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಅಂತ? ಇಟ್ ಇಸ್ ನೆಸೆಸರಿ. ಏನಕ್ಕೆ ಅಂದ್ರೆ ಯು ವಿಲ್ ನಾಟ್ ಮೇಕ್ ಅ ಮಿಸ್ಟೇಕ್. 2 marks ಈಸಿಯಾಗಿ ಬರುತ್ತೆ ನಿಮಗೆ ಇದು ಮಾಡಿದ್ರೆ. It takes 30 seconds hardly for you. Okay, 2 comma 1 2 comma 2 2 comma 3 2 comma 4 2 comma 5 2 comma 6. So I'll do it. So I have written this. Now what are they saying? Find the probability of getting the sum of numbers on its faces is 10. So first probability find out mana. Probability of getting sum as 10, which is nothing but ಇಲ್ಲಿ n of probability, that is numbers n of e by n of s. e ಅಂದ್ರೆ event, n of s ಅಂದ್ರೆ ನಮಗೆ ಸ್ಯಾಂಪಲ್ ಸ್ಪೇಸ್. ಟೋಟಲ್ ಸ್ಯಾಂಪಲ್ ಸ್ಪೇಸ್ ಎಷ್ಟಿದೆ? 36 ನಂಬರ್ಸ್ ಬರುತ್ತೆ ನಮಗೆ ಇಲ್ಲಿ. ಸೊ ಐ ವಿಲ್ ಗೆಟ್ ಇಟ್ ಆಸ್ 36. ಇಲ್ಲಿ 36 ಬರ್ಕೊಳ್ತೀನಿ. ಇಲ್ಲಿ ಈವೆಂಟ್ ಎಷ್ಟು ಸತಿ ಅಕರ್ ಆಗ್ತಾ ಇದೆ? ದಿ ಸಮ್ ಆಫ್ ನಂಬರ್ಸ್ ಆನ್ ಇಟ್ಸ್ ಫೇಸಸ್ ಇಸ್ 10. ಸೊ 10 ಯಾವ್ದ್ರಲ್ಲಿ ಬರುತ್ತೆ? 5 plus 5 10 ಬರುತ್ತೆ. ಕರೆಕ್ಟಾ? ಆಮೇಲೆ 6 plus 4 10 ಬರುತ್ತೆ. 4 plus 6 10 ಬರುತ್ತೆ. ಅಷ್ಟೇ, ಅದು ಬಿಟ್ಟು ಬೇರೆ ಯಾವ್ದ್ರಲ್ಲೂ ಬರಲ್ಲ. ಬರುತ್ತಾ? ಬರೋದಿಲ್ಲ. ಸೊ ದಿ ಆನ್ಸರ್ ವಿಲ್ ಬಿ
3 by 36, 1 by 1 by 2, 1 by 12. So 3 ones are 3 12s are correct. So the probability is 1 by 12. This is the answer. Clear? Okay, how do I do this problem? The radii of two circular ends of a frustum of cone-shaped dustbin are 15 centimeter and 8 centimeter. Okay, so 15 centimeter and 8 centimeter. So ಇದು dustbin ಇದು. Okay, they're saying this is the radius of this is 15 centimeter and this is R1. R1 is 15 centimeter, R2 is 8 centimeter, and height, that is the depth of it, ಇಲ್ಲಿಂದ ಇಲ್ಲಿಗೆ ಡೆಪ್ತ್ ಎಷ್ಟಿದೆ 63 centimeter. Find the volume. Volume formula ಎಷ್ಟು? Volume of the frustum is 1 by 3 pi h into R1 square plus R1 R2 plus R2 square. This is the formula. So ಏನೇನು ಕೊಟ್ಟಿದ್ದಾರೆ, let us see what is given and then substitute it and then simplify to get the answer. So given ಏನಿದೆ, so R1 is 15 centimeter, R2 is 8 centimeter, and height is 63 centimeter. So I get it as 1 by 3 into 22 by 7, that is volume, into h is 63 into R1 square, so 15 square plus 15 into 8 plus 8 square. So ಏನೇನು cancel ಆಗುತ್ತೆ? Let us cancel it. 7, how many times? 7 9s are 3 3s are, so 22 into 3. Okay, 15 into 15 is, I get it as 225 plus 15 into 8 gives me 120 plus 8 square is 64. Correct? So ಇದನ್ನೆಲ್ಲ add ಮಾಡಿದ್ರೆ ಇದನ್ನ multiply ಮಾಡೋಣ, 3 2 is 6, 66 ಬರುತ್ತೆ. So 225 plus 120 plus 64 gives me 409. 409. ಇದನ್ನ multiply ಮಾಡಿದ್ರೆ ನನಗೆ ಏನು ಬರುತ್ತೆ? You should be very good in multiplications, everything here. So fast ಆಗಿ ಮಾಡೋದಕ್ಕೆ 26,994 ಬರುತ್ತೆ. 26,994. ಏನು ಯೂನಿಟ್? centimeter cube. So volume of this frustum is this much. Clear? Make a note of it. Okay, prove that the lengths of the tangents drawn from an external point of circle are equal ಅಂತ prove ಮಾಡಬೇಕು. So there is a circle, ಇಲ್ಲೊಂದು external point ಇದೆ, ಈ point ಇಂದ ನಾನು tangent draw ಮಾಡಿದ್ರೆ so it is equal ಅಂತ prove ಮಾಡಬೇಕು. This is, so how do I prove it? So what I'll do is I will draw this and this, join this. This is external point P and this is A, this is B. So P is a point, external is a external point, data, this is data. P is a external point and PA and PB are tangents. Okay, and then data antadru baribodu, given antadru baribodu. Okay, so now what are we doing? We are doing some constructions here. Construction to prove. Okay, this is the O of the circle and O is the center of the circle. Center of circle. Okay, so now construction, what am I doing? I'm joining OA, OB and OP. OA, OB and OP. ಇದನ್ನ ಜಾಯಿನ್ ಮಾಡ್ತೀನಿ. ಈಗ ನಮಗೆ 3 ಟ್ರಯಾಂಗಲ್ ಬಂತು ಇಲ್ಲಿ, ಕರೆಕ್ಟ್? ಇದೊಂದು 2 ಟ್ರಯಾಂಗಲ್ ಬಂತು. We'll be considering these 2 triangles. See, we know that this tangent and radius at point of contact make 90 degrees. So this is making 90 degree. Okay, we'll be using this and then we will be proving this
PA is equal to PB. Okay, to prove that, what are we supposed to prove? We are supposed to prove that PA is equal to PA is equal to PB. This is what we are supposed to prove. Okay, how do I prove it? I'll consider proof. Proof is consider triangle. I'll consider this triangle OAP and triangle OBP. Okay, what are the things which are equal here? This is 90 degree and this is 90 degree. So angle OAP is equal to angle OBP because it is 90 degree. Reasons are very important. Make sure that you write the proper reasons. Okay, so ಇನ್ನೊಂದೇನಿದೆ ಈಗ ರೇಡಿಯಸ್ ಈಕ್ವಲ್ ಇದೆಯಾ? ಇದು ರೇಡಿಯಸ್ ಈಕ್ವಲ್ ತಾನೆ ಒನ್ ಸೈಡ್. ಸೊ ಆಂಗಲ್ ಅಲ್ಲ, ಈಗ ಈಕ್ವಲ್ ಇರೋದು OA is equal to OB radius. Okay, and then there is one common side here. Common side is on the OP is equal to OP, common side. Okay, so can I say that these two triangles are congruent? Yes, I can say that these two triangles are congruent. Therefore triangle OAP is congruent to triangle OBP. Reason RHS. RHS ಅಂದ್ರೆ ಏನು? Right hypotenuse ಮತ್ತೆ one side. RHS congruency property. I mean congruency. So I can write it as, can I write now, if these two triangles are congruent, I can write it as PA is equal to PB. Therefore PA is equal to PB from CPCT. Corresponding parts of congruent triangles are similar. Clear? Or congruent. CPCT or CPCTC. ಓಕೆ, ಇಷ್ಟ ಆಯ್ತಾ ವಿಡಿಯೋ ನಿಮಗೆ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಇರೋದನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಓಕೆ, ಬಾಯ್ ಫಾರ್ ನೌ.